ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಕಾಫಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಸ್ಪೂನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ತಗೊಂಡಿದ್ದೆ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೊಕ್ಕೋ ಪೌಡ್ರ್ ಕೂಡ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಕೊಕ್ಕೋ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಒಂದು 6 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ ಇದು. ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಜಾರ್ ಫಿಕ್ಸ್ ಮಾಡಿ ಒಂದ್ಸತಿ ಪೌಡ್ರ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಗೆ ಅದ್ರ ಜೊತೆನೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಎಲ್ಲ ಮಿಕ್ಸ್ ಆಯಿತು, 3 ಮಿಕ್ಸ್ ಆಯಿತು. ಈಗ ಇದಕ್ಕೆ ನಾನು 3 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದ ಜೊತೆಗೆ ರುಬ್ಕೊಳ್ಳೋಣ. ಅದೇ ಪೇಸ್ಟ್ ಥರ ಬರಬೇಕು. ಈಗ ನೋಡೋಣ ಬನ್ನಿ, ಈ ಥರ ಪೇಸ್ಟ್ ಥರ ಹಾಕಬೇಕು. ನೋಡಿ, ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ. ಇನ್ನೊಂದೆರಡು ನಿಮಿಷ ಹಾಗೆ ತಿರುಗಿಸೋಣ. ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ ಅಂತ. ಈಗ ಇದು ಆಗಿದೆ ನೋಡಿ, ಚಾಕ್ಲೇಟ್ ಥರ ಕಾಣಿಸ್ತಿದೆ ನೋಡಿ. ಹೀಗೆ ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ, ತೆಗೆದ್ಬೇಡ, ಇದೊಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಬರೀ ಕಾಫಿ ಪುಡಿ ಹಾಕಿದ್ರೆ ಲೈಟ್ ಬ್ರೌನ್ ಕೊಕ್ಕೋ ಪೌಡ್ರು, ಅದಕ್ಕೆ ಸ್ವಲ್ಪ ಡಾರ್ಕ್ ಬರುತ್ತೆ. ನಾನೀಗ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಗ್ಲಾಸ್ಗೆ ಐಸ್ ಹಾಕೊಳ್ಳೋಣ. ಕೋಲ್ಡ್ ಕಾಫಿ ಎಲ್ಲ ಐಸ್ ಹಾಕೊಳ್ಳೋಣ. ಇದಕ್ಕೆ 1-2 ಸ್ಪೂನಷ್ಟು ನಾವು ಇದು ಮಿಕ್ಸ್ ಮಾಡಿದ್ದೀವಲ್ಲ ಅದು ಹಾಕೊಳ್ಳೋಣ. ಚಾಕ್ಲೇಟು ಕಾಫಿ ಪುಡಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿದ್ದೀವಲ್ಲ ಅದು ಹಾಕೊಳ್ಳೋಣ. ಬರೀ ಕಾಫಿ ಪುಡಿಯಲ್ಲಿ ಮಾಡಿದ್ರೆ ಲೈಟ್ ಬ್ರೌನ್ ಬರುತ್ತೆ. ಇದನ್ನು ಚಾಕೋ ಪೌಡರ್ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಡಾರ್ಕ್ ಬಂದಿದೆ. ಇದಕ್ಕೆ ಇವಾಗ ಕೋಲ್ಡ್ ಮಿಲ್ಕ್ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊಕ್ಕೋ ಪೌಡರ್ ಮಿಕ್ಸ್ ಮಾಡಿದ್ವಲ್ಲ ಅದು ಹಾಕೋ. ನೋಡಿ, ಕಾಫಿ ಕೊಕ್ಕೋ ಪೌಡರ್ ಮಿಲ್ಕ್ ಶೇಕು ರೆಡಿ ಆಯಿತು. ನೋಡಿ, ಈಗ ಮಕ್ಕಳಿಗೆ ಸ್ಕೂಲ್ ಓಪನ್ ಆಯಿತು. ಅವರು ಸ್ಕೂಲಿಂದ ಬಂದ ತಕ್ಷಣ ಎತ್ಕೊಡ್ಬೋದು. ಅಂದರೆ ಇಲ್ಲ ಅಂದರೆ ಕೊಕ್ಕೋ ಪೌಡ್ರದ್ದು ಸಾಕು ಮಾಡ್ಬೋದು. ಕಾಫಿ ಪುಡಿ ಕೊಡಲ್ಲ ಮಕ್ಕಳಿಗೆ ಅಂದರೆ ಕೊಕ್ಕೋ ಪೌಡರ್ ಇರುತ್ತಲ್ಲ ಅದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಕಾಫಿ ಮತ್ತು ಕೊಕ್ಕೋ ಪೌಡ್ರ್ ಮಿಲ್ಕ್ ಶೇಕ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ.